Okay, is it visible? Visible idre message madre idenne answer questions. If the question is visible to all of you, just raise your hand. Okay. Good. Okay, ಅಷ್ಟು ಕಾಣಿಸ್ಲಿಕ್ಕತ್ತಲ್ಲ? Okay. Then ಏನಾಯ್ತು ಈಗ what we have done here? Okay, we have concluded. Okay, we have calculated the residential status. In residential status bantu resident anta bantu namagu. We have concluded with the resident. Okay, resident ಅನ್ನೋದು ಗೊತ್ತಾಯ್ತು. Then what we have to do now? Whether he is the ordinary resident or not ordinary resident. Ordinary resident ಅದನೋ not ordinary resident ಅದನೋ. ಇವನ್ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? We have to apply. ಏನ್ ಮಾಡಬೇಕು? We have to apply the additional conditions. ಯಾವುದು? Additional conditions ಏನ್ ಮಾಡಬೇಕು? ಅಪ್ಲೈ ಮಾಡಬೇಕು. Yes or no? Okay. Additional condition ಒಂದೇದು ಏನದ? He should be resident for 2 years in 10 preceding previous year. 2 years resident ಅಂದ್ರೆ ಏನಿದ್ರ ಅರ್ಥ? 2 year resident ಅಂದ್ರೆ ಏನು? ಈ ರೆಸಿಡೆಂಟ್ ಆಗಿರ್ಬೇಕು. ಈ ರೆಸಿಡೆಂಟ್ ಅಂದ್ರೆ ಏನು? 2 ಬೇಸಿಕ್ ಕಂಡೀಷನ್, ಅಟ್ ಲೀಸ್ಟ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡ್ಬೇಕು. ಸಿದ್ದು ಕೋಟ್ಯಾಳ ಕಪಾಳ ಹೊಡಿತೀನಿ ಮಗನ ಏನಾರ ನಡೋಕೆ ಇದನ್ ಮಾಡಿದೆ ಅಂದ್ರ. Okay, then what we have to do? The 2 years 10 in 10 preceding previous year check ಮಾಡ್ಕೋಬೇಕು. Second one ಏನ್ ಮಾಡಬೇಕು? Second one and ಆಗಬೇಕು, ಎರಡೂನು ಆಗಬೇಕು. And 7 whether he is in India for 730 days in 7 preceding previous year. In 7 preceding previous year ದೊಳಗೆ of course whether he is in India for 730 days ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡ್ಕೋತೀರಿ? ಫಸ್ಟಿಗೆ 2019 and 20 he is in India for 182 days and he is the resident. ಗೊತ್ತಾಗ್ಯದ ನಮಗೆ? Yes or no? Hand raise your hand if it is yes. ಫಸ್ಟಿಗೆ ರೆಸಿಡೆಂಟ್ ಅನ್ನೋದು ಗೊತ್ತಾಯ್ತು, ಅಗಳ ಕ್ಯಾಲ್ಕುಲೇಷನ್ ಮಾಡಿವಿ ನಾವು. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ನಾವು? ವೆದರ್ ಹಿ ಇಸ್ ದ 2 years ರೆಸಿಡೆಂಟ್ ಅದಾನೋ ಇಲ್ಲೋ ಚೆಕ್ ಮಾಡ್ಕೋಬೇಕು. 2 year ರೆಸಿಡೆಂಟ್ ಇನ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಯಾವ್ಯಾವ್ದು ಆಗ್ತೈತಿ? ಫಸ್ಟ್ ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಯಾವುದು? 2018 and 19, 2017 and 18, 2016 and 17 ಅಂತ ಹೇಳಿ ಹಿಂಗ್ ಕೇಳ್ಕೊತ ಹೋಗ್ತೀರಿ. ಒಂದ್ ತಲೆಗೆ ಇಟ್ಕೋರಿ, ಫಸ್ಟ್ ಟೈಮ್ ಅಂದಾಗ, ಫಸ್ಟ್ ಟೈಮ್ ಅಂತ ಬಂತಂದ್ರ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ತಿಳಿಲಿಕ್ಕೆ ನಾ ಹೇಳಿದ್ದು ಫಸ್ಟ್ ಟೈಮ್ ಬರ್ಲಿಕ್ಕತ್ತನಂದ್ರ ಅದು ಫಸ್ಟ್ ಟೈಮ್ 5 years 10 5 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ ದೊಳಗ ಫಸ್ಟ್ ಟೈಮ್ ಹೋಗಿದ್ನಂದ್ರ ಒಂದೇದ್ ಆಟೋಮೆಟಿಕ್ಲಿ ಏನಾಗ್ಬಿಡ್ತದ? ಸ್ಯಾಟಿಸ್ಫೈಡ್ ಆಗಿಬಿಡ್ತದ. ಏನದ? 2 year resident. Okay, she should be 2 year resident in 10 preceding previous year ಅದಲ್ಲ, he will satisfy the condition of the first additional condition if he is living India for the first time. For the first time in ಅವೇನಾರ ಇಂಡಿಯನ್ ಬಿಟ್ಟು ಹೊಂಟಿದ್ನಂದ್ರ ಅದು ಏನು? 2016 ಹೊಂಟಾನ. 2016 2001 6 2016 ಅಂದ್ರ 2015 and 16 ಅಂದಂಗಿಲ್ಲ. ದೆನ್ ಇಲ್ಲಿ ಹೋಗ್ಯಾನ ಇಂಡಿಯಾದೊಳಗೆ. ಹಂಗಂದ್ರೆ ಇದಕ್ಕಿಂತ ಮೊದ್ಲು ಇಂಡಿಯಾದೊಳಗೆ ಇದ್ದವ 365 days 365 days 365 days ಇದ್ದ. ಹಂಗಂದ್ರೆ ಏನಾಗ್ತಾನ? 2 years ರೆಸಿಡೆಂಟ್ ಆಗ್ತಾನ ಇನ್ 10 preceding previous year. ಹೋಗುದ ಇಲ್ಲೋ ಎಲ್ಲ ಫಸ್ಟಿಗೆ ಅವ? ಎಸ್ ಆರ್ ನೋ? ಚಾಟ್ ಬಾಕ್ಸ್ ದೋ ಹಾಕ್ರಿ ಇಫ್ ಇಟ್ ಇಸ್ ಎಸ್. ಎಸ್. ದೆನ್ ಹಂಗಂದ್ರೆ ಏನಾಯ್ತು? ಆಟೋಮೆಟಿಕ್ಲಿ ಏನ್ ಬರಿಬೇಕು? Mr. Basavaraj lived in India for the first time in 1/6/2016. Hence he satisfied
he satisfied first additional condition. Next in ಮಾಡ್ಕೋಬೇಕು ನಾವು whether he satisfied the second additional condition. Second additional condition ಏನದ, whether he is in India for 730 days in 7 preceding previous year. ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋರಿ. ಓಕೆ, ಈಸಿ ಅದ. ಇಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಕರೆಕ್ಟ್ ಆಗಿ ಏನ್ ಮಾಡ್ಕೊಳ್ಳೋದು, ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರಿ 2014 and 15, 2013 and 14, 16 and 17, 15 and 16, 40, sorry, 15 and 15, 13 and 14, 2012 and 13, 2011 and 12, 2010 and 11, 2009 and 2009 and 10. ಅಂದ್ರೆ ಎಷ್ಟಾಯ್ತು? 1 2 3 4 5 6 7 8 9 and 10 ಆಯ್ತು. ಅಂದ್ರೆ 10 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ ಅದು. ಇದ್ರೊಳಗ 2018 and 15 ದೊಳಗೆ ಎಷ್ಟು ಡೇಸ್ ಅದ ನೋಡ್ರಿ ಅವ. 2018 and 19 ದೊಳಗ ಹೌ ಮೆನಿ ಡೇಸ್ ಹಿ ವಾಸ್ ಇನ್ ಇಂಡಿಯಾ? 2018 and 19 ದೊಳಗ 1/7/2018. ಇಲ್ಲಿ ನೋಡ್ರಿ, ಫಸ್ಟ್ ಟೈಮ್ 2016 ಹೋಗ್ಯಾನವ ಟು ಜರ್ಮನಿ ಟು ಲಿವ್ ವಿತ್ ಹಿಸ್ ಎಲ್ಡರ್. ಓಕೆ, 2016 ಆಯ್ತು. ದೆನ್ 2016 ಹೋದ ಒಮ್ಮಿಗ್ಲಿ 2018 ಬಂದಾನ. ಎಸ್ ಆರ್ ನೋ? 2018 ಬಂದಾನ. 2016 ಹೋದ, 2018 ಬಂದಾನ. 2016 ಯಾವಾಗ ಹೋಗ್ಯಾನವ? 2017 and 18. ಅದು ಯಾವಾಗ ಬಂದಾನ? 2017 and 18 ದೊಳಗ ಬಂದಿಲ್ಲ, 2018 and 19 ಬಂದನ. ಅಂದ್ರೆ ಇಲ್ಲಿ ಪೂರಾ 365 ಡೇಸ್ ಇದಾನ ಇಂಡಿಯಾದೊಳಗ. ಎಸ್ ಆರ್ ನೋ? ಹೌದಾ ಇಲ್ರೋ? ರೇಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಯಸ್. ಓಕೆ, ದೆನ್ ಏನಾಗಿದೆ 2018 and 19 ದೊಳಗ ನೋಡ್ರಿ. 2018 ದೊಳಗ 1/7/2018 ಬಂದಾನ. 1/7/2018 ಅಂದ್ರೆ ಯಾವಾಗ ಬಂದಾನ ಇವ? ಬಂದದ್ದು ಯಾವಾಗ? ಜುಲೈಗೆ ಬಂದಾನ. ಜುಲೈ 2018 ಬಂದಾನ. ದೆನ್ ಜುಲೈದೊಳಗ ಬಂದವ ಪೂರ 2018 ಮುಗಿತನನು, 2018-19 ಮುಗಿತನನು ಅದಾನ. ಎಸ್ ಆರ್ ನೋ? 2018-19 ಮುಗಿತೊಳಗ ಇಂಡಿಯಾದೊಳಗ ಇದಾನ. ಹಂಗಾದ್ರೆ ಎಷ್ಟು ದಿನ ಇದ್ದಂಗ ಆತ್ ನೋಡ್ರಿ. ಜುಲೈ ಪೂರ ಇದಾನ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಯಾವಾಗ ಇದಾನವ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ and March. ಕರೆಕ್ಟಾ? 2018 and 19 ಇದು. 2018 and 19 ದೊಳಗ ಜುಲೈ ಇದಾನ ಪೂರ ಇದಾನಲ್ಲ. 1/7/2019 ಅಂದ್ರೆ ಜುಲೈ ಪೂರ ಇದಾನವ. 31st ಆತು, 31st ಆತು, 30 ಆತು, 31st ಆತು, 30 ಆತು, 31st ಆತು, 31st ಆತು, 28 ಆತು and 31. ಎಷ್ಟು ಆಗ್ತದೆ ನೋಡ್ರಿ ಟೋಟಲ್? ಹೌ ಮೆನಿ ಡೇಸ್ ಈಸ್ ಇನ್ ಇಂಡಿಯಾ? ಜಸ್ಟ್ ಚೆಕ್, ಕ್ಯಾಲ್ಕುಲೇಟ್ ಮಾಡ್ರಿ. ಎಷ್ಟು ದಿನ ಇದಾನ ಇಂಡಿಯಾದೊಳಗವ? 274 ಡೇಸ್ ಇಂಡಿಯಾದೊಳಗಿದಾನೆ. ಎಲ್ಲಿ? 2018 and 19 ದೊಳಗ. ಇಲ್ಲೇ 365 ಡೇಸ್ ಇಂಡಿಯಾದೊಳಗಿದಾನ. ಕರೆಕ್ಟಾ? ದೆನ್ 1ನೇ ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್, ಸೆಕೆಂಡ್ ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್, ಥರ್ಡ್ ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್. ಹಂಗಂದ್ರ ಅಫ್ಕೋರ್ಸ್ ಇಲ್ಲಿ ಎಷ್ಟು 2016 and 17 ದೊಳಗ 2016 and 17 ದೊಳಗ ಫಸ್ಟ್ ಟೈಮ್ ಹೋಗ್ಯಾನ 1/6/2016. ಎಸ್ ಆರ್ ನೋ? 1/6/2016 ಹೋಗ್ಯಾನಂದ್ರ ಹಲೋ 1/6/2016 ಹೋಗ್ಯಾನಂದ್ರ ಒಮ್ಮಿಗ್ಲೇ ಇಂದನಂದ್ರ ಎಷ್ಟು ಡೇಸ್ ಇಂಡಿಯಾದೊಳಗ ಇದ್ದಂಗ ಆತು? 2016 and 17 ದೊಳಗವ ಹೇಳ್ರಿ ನೋಡೋಣ. ಹೌ ಮೆನಿ ಡೇಸ್? 2016 and 17 ದೊಳಗ ಎಷ್ಟು ದಿನ ಇದ್ದಂಗ ಆತಾವ ಇಂಡಿಯಾದೊಳಗ? ಎನಿವನ್? 274 ಡೇಸ್ ಇಂಡಿಯಾದೊಳಗ ಇದ್ದಂಗ ಆತು. 274 ಡೇಸ್ ಇಂಡಿಯಾದೊಳಗ ಹೆಂಗ ಇದ್ದಂಗ ಆತು? ಶಾಂಭವಿ 62 ಡೇಸ್ ಇಂಡಿಯಾದೊಳಗ ಇದ್ದಂಗ ಆತು.
Okay, Krutika is also saying 62 days. Sandhya Walikar is also 62 days. How? ಇಲ್ಲಿ ನೋಡ್ರಿ ಅವ ಹೋಗಿದ್ದ ಯಾವಾಗ ಹೋಗ್ಯಾನ ಫಸ್ಟ್ ಟೈಮ್ 1/6/2016 ಹಂಗಂದ್ರ ಏಪ್ರಿಲ್ದೊಳಗಿದ್ದ ಏಪ್ರಿಲ್ ಆದ್ಮೇಲೆ ಮೇದೊಳಗಿದ್ದ ಜೂನ್ದೊಳಗಿದ್ದ ಇಲ್ಲ ಜೂನ್ದೊಳಗ ಓನ್ಲಿ 1 ಡೇಸ್ ಅಷ್ಟೇ ಇದಾನ ಮೇದೊಳಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ದೊ 30 ಡೇಸ್ ಮೇದೊಳಗ 31 ಡೇಸ್ ಹಂಗಂದ್ರೆ ಎಷ್ಟು ದಿನ ಇದ್ದಂಗ ಆತು 62 ಡೇಸ್ ಇಂಡಿಯಾದೊಳಗಿದ್ದವ 2016 ಅಂಡ್ ಇದ್ರೊಳಗ ಎಸ್ ಸರ್ 2015 and 16 ದೊಳಗ ಪೂರ 365 ಡೇಸ್ ಇದಾನ then 365 days in pura 365 days idan hangandre enagtanava he will be in India 730 days or more in 7 preceding previous year. Yes or no? ಒಂದನೇ ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಯಾವುದು ಇದು ಎರಡನೇದಿದು ಮೂರನೇದಿದು ನಾಲ್ಕನೇದಿದು ಐದನೇದಿದು ಆರನೇದಿದು ಏಳನೇದಿದು ಇವಷ್ಟು ಕೂಡಿಸಿದ್ರೆ ಮೋರ್ ದನ್ 730 ಡೇಸ್ ಆಗ್ತತೆ ಇಲ್ಲೋ ಆಗ್ತತಿಲ್ರೋ ಎಸ್ ಆರ್ ನೋ ಸೇ ಎಸ್ ಇಫ್ ಇಟ್ ಈಸ್ ಎಸ್ 730 ಡೇಸ್ ಆಗ್ತದ ಇಲ್ಲೋ ಎಸ್ ಗುಡ್ ತೀಲಿಕತದಲ್ಲಿ ನಿಮಗ ಇಲ್ಲಿ ನೋಡ್ರಿ ಫಸ್ಟ್ ಏನಾಯ್ತು ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ ಫಸ್ಟ್ ವಾಟ್ ಹ್ಯಾಪನ್ okay first we have calculated the residential status by applying the basic condition he was in India for 182 days and hence he is a resident. Then we move to the checking of the whether he is the ordinary resident or not ordinary resident by applying the two additional condition. First additional condition is 2 years 10 preceding previous year. Second additional condition 730 days in 7 preceding previous year. Okay, he left India for the first time. First time India dinda hogena adu 1/6/2016 dolaga. Hence we assumed that he is in India for 2 years. He resident idda. Then 730 days. Okay, he lived in India for 2018 and 19 doga 274 days adana. 2017 and 18 doga 365 days pura idana. 2016 and 17 doga he is in India for 62 days and the rest of India. Okay, he left India for the only this year. ಈ ಇಯರ್ ಕಷ್ಟ ಏನ್ ಮಾಡನವ ಬಿಟ್ಟಾನ ಊರ್ ಅದು ಎದ್ರ ಸಂಬಂಧ ಇದನ್ನ ಏನ್ ಮಾಡನ ಫಸ್ಟ್ ಟೈಮ್ ಬಿಟ್ಟಾನ. Okay, then he is in India for more than 730 days. Yes or no? ಹೌದಾ ಇಲ್ರು? If it is yes, raise your hand fast. If it is yes, raise your hand fast. Okay, then ಇದು ಏನ್ ಬರ್ತದಲ್ಲ 5 marks questions care. Okay, 2019 2018 ದೊಳಗ they have asked it for 5 marks question. Okay, 5 marks in questions ನ ಕೇಳ್ಯಾರ. ಏನ್ ಬರಿಬೇಕು ಆನ್ಸರ್ ಫಸ್ಟ್ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಹೌ ಮೆನಿ ಡೇಸ್ ಈಸ್ ಇನ್ ಇಂಡಿಯಾ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆನ್ಸರ್ ಬರಿಬೇಕು. ಏನಂತ ಆನ್ಸರ್ ಬರಿತೀರಿ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್ ಆಸ್ ಬರ್ಕೋರಿ ಆನ್ಸರ್ ಬರ್ಕೋರಿ ಶಾಂಭವಿ ಬರ್ಕೋರಿ ಫಾಸ್ಟ್ ಆಗಿ ಬರ್ಕೋರಿ ಆನ್ಸರ್ ಬರ್ಕೋರಿ ವಾಟ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಆನ್ಸರ್ ಬರ್ಕೋರಿ ಏನಂತ ಬರೀತೀರಿ ಆನ್ಸರ್ ಫಸ್ಟ್ ಈಗ ಬರ್ಕೋಬೇಕು ಏನಂತ ಮಿಸ್ಟರ್ ಬಸವರಾಜ್ ಹುಬ್ಳಿ lives India for the first time on 1/6/2016 ಕರೆಕ್ಟಾ ಬರೋದು ಏನ್ ಮಾಡ್ಕೋಬೇಕು ನೆಕ್ಸ್ಟ್ ಅದ್ರೊಳಗ ಪಾಯಿಂಟ್ ಬರೀಬೇಕು ಏನಂತ ಮಿಸ್ಟರ್ ಬಸವರಾಜ್ was in India for 182 days in previous year
in previous year 2019 and 20. Hence he satisfied first basic condition, and he became resident. Correct? And he became and he became and he become a resident. And Mr. Basavaraj and also satisfied both additional conditions as he left India for the first time he satisfied the first condition which was which was which was which was 2 years resident, which was 2 years resident, which was 2 years resident, 2 years resident, which was 2 years resident in 10 preceding previous years, 2 years resident, 10 preceding previous years, 10 preceding previous years, 10 preceding previous years, 10 preceding previous years, and also he was in India, and also he was in India, and also he was in India more than 730 days, and also he was in India for more than 730 days, and also he was in India more than 730 days as he satisfied second additional condition also, as he satisfied second additional condition also. Hence he is a resident. First day second conditions, first basic condition satisfied ಮಾಡಿದಾಗ ಅವ resident ಆಗಿದ್ನೇ ಇಲ್ಲ. Then hence he is a resident, as well as okay, ordinarily resident ಆಗ್ಯಾನವ, ಅದ್ರೊಳಗೆ ಏನಾದವ ordinarily resident, ordinarily resident. Teeth pakka ಅಷ್ಟ್ರಿಗೂ how to write the answers ಅಂತೇಳಿ, how we should write the answers. First we should check that ಅದೇನ್ calculation ಮಾಡ್ತೇವಲ್ಲ ನಾವು, we should check that, okay, how many days he is in India and such things ಅಂತೇಳಿ. Then after that of course we should write the answer like this. Any confusion? Raise your hand if it is understood.
ತಿಳಿತು ಅಷ್ಟ್ರಿಗೂ? ಗುಡ್ ಗುಡ್. ಪ್ಲೀಸ್ ರೆಸ್ಪಾಂಡ್ ಮಾಡತ್ ಬರ್ರಿ, ಕತ್ತಿಗೊಳಗತ್ತೆ ಸುಮ್ ಕೂಡ್ಬೇಡ್ರಿ. ಶಾಂಭವಿ, ಶಂಕರಗೌಡ ಬ್ರದರ್, ಶೋಭಾ ಚವ್ಹಾಣ್ ತಿಳಿದದ ಇಲ್ಲೋ? ನಿತೇಶ್, ಮಂಜುನಾಥ್ ದಾಶಾಳ್, ಸಿದ್ದು ಕೋಟ್ಯಾಳ್, ಶೋಭಾ ಚವ್ಹಾಣ್, ಸ್ನೇಹಾ ರಾಠೋಡ್, ತೇಜಸ್ವಿನಿ, ಅಭಿಷೇಕ್ ಹುಗಾರ್, ಅದಿತಿ, ಗುರು ಕಿರಣ್. Understood? Raise your hand if it is yes. Okay. Then we'll move to the next one. Okay, ಇದ್ರೊಳಗೆ ಏನ್ ಮಾಡೋಣ, ಇನ್ನೊಂದು ಕ್ವಶನ್ಸ್ ಕೊಡ್ತೀನಿ, ಅದ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. Okay. Then take down. ಬರ್ಕೋರಿ, ಕ್ವಶನ್ ಬರ್ಕೋರಿ. ಬರ್ಕೋರಿ ಕ್ವಶನ್, ಮುಖ ನೋಡ್ಬೇಡ್ರಿ. Okay. Mr. Dayal, a foreign citizen. Mr. Dayal, a foreign citizen. Mr. Dayal, a foreign citizen. Foreign citizen. Foreign citizen comes to India. Comes to India. Comes to India for the first time. For the first time, comes to India for the first time on 24/2017. 24/2017. And he went to India. He went to Japan. He went to Japan. He went to Japan on 6/10/2019. 6/10/2019. 2019. On 6/10/2019. While he was in India, 2019. Okay, ಇದ್ರ ಮೇಲೆ determine the residential status of Dayal. Okay, residential status of Dayal and calculate ಮಾಡಬೇಕು ಈಗ. How we have to calculate ಮಾಡಬೇಕು? What is the assessment year? 2020-21. Okay, what is the previous year? Previous year ಯಾವುದು? 2019 and 20. Yes or no? Okay, Mr. Dayal, a foreign citizen, comes to India for the first time on 24/2017. Okay, he went to Japan on 6/10/2019. 2019. Determine the residential status of Dayal for the assessment year 2020-21. 2020-21 assessment year andre what actually happened? It's a assessment year, previous year andangala. Yes or no? Raise your hand if it is yes. Okay. Then first ಏನ್ ಮಾಡ್ಕೋತೀರಿ? What we have to do now? First ಏನ್ ಮಾಡ್ಕೋಬೇಕು? We have to calculate whether he is the resident or not.
ಫಸ್ಟ್ ಈಗ ರೆಸಿಡೆಂಟ್ ಹೌದೋ ಅಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅವ ರೆಸಿಡೆಂಟ್ ಇದ್ನ ಅಂದ್ರೆ ವಿ ಶುಡ್ ಮೂವ್ ಟು ದ ವೆದರ್ ಈಸ್ ಅ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್. ಏನ್ ಚೆಕ್ ಮಾಡ್ಕೋಬೇಕು ಫಸ್ಟಿಗೆ, ವೆದರ್ ಈಸ್ ದ ಆರ್ಡಿನರಿಲಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ. ವೆದರ್ ಈಸ್ ದ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ತಿಳಿಲಿಕ್ಕೆ ಎಸ್ ಆರ್ ನೋ ಚಾಟ್ ಬಾಕ್ಸ್ ನ ಹಾಕುತ್ ಬರ್ರಿ ಏನಾರ ಇದ್ರ. Okay, then how many days he was in India? Just check it for the 2019 and 20. ಎಷ್ಟು ದಿನ ಇದ್ದ ನೋಡ್ರಿ ನಾವು 2019 and 20 ಗೆ. Okay, then 2019 and 20 ಎಷ್ಟು ದಿನ ಇದ್ದ ನೋಡ್ರಿ. ಫಸ್ಟಿಗೆ ಏಪ್ರಿಲ್, ಏಪ್ರಿಲ್ ಫಸ್ಟ್ ದಿಂದಲ್ಲ. ಓಕೆ, ಏಪ್ರಿಲ್ ಫಸ್ಟ್ 2019 ದಿಂದ ಟು 31/3/2020 ವರೆಗೆ ಎಷ್ಟು ದಿನ ಇದನ್ನ ನೋಡ್ರಿ ಇಂಡಿಯಾದೊಳಗ. ಹೌ ಮೆನಿ ಡೇಸ್ ಹಿ ವಾಸ್ ಇನ್ ಇಂಡಿಯಾ? ಶಾಂಭವಿ ಸೇಯಿಂಗ್ 189. ವಿಲ್ ಚೆಕ್ ಹೆಂಗ್ ಮಾಡ್ಕೋತೀರಿ? ಫಸ್ಟ್ he came to India 24/2017 ಬಂದಾನ. ಓಕೆ, ಜಪಾನಿಗೆ ಹೋದದ್ ಯಾವಾಗ? 2006-2000 ಇಲ್ಲಿದ ನೋಡ್ರಿ, 6/10/2019. ಹಂಗಂದ್ರೆ 6/10 ತನಾನು ಇಂಡಿಯಾದೊಳಗ ಇದ್ದ. 6/10 ಅಂದ್ರೆ ಎಲ್ಲಿ ತನ ಅದು, ಎಲ್ಲಿ ತನ ಇಂಡಿಯಾದೊಳಗ ಇದ್ದಾನ? ಹೌ ಮೆನಿ ಡೇಸ್ ಹಿ ವಾಸ್ ಇನ್ ಇಂಡಿಯಾ? ಏಪ್ರಿಲ್ ದೊಳಗೆ ಹಿ ವಾಸ್ ಇನ್ ಇಂಡಿಯಾ. ಏಪ್ರಿಲ್ ಆದ್ಮೇಲೆ ಮೇ ದೊಳಗೆ ಹಿ ವಾಸ್ ಇನ್ ಇಂಡಿಯಾ. ಜೂನ್ ದೊಳಗೆ ಹಿ ವಾಸ್ ಇನ್ ಇಂಡಿಯಾ. ಜುಲೈ ದೊಳಗೆ ಹಿ ವಾಸ್ ಇನ್ ಇಂಡಿಯಾ. August definitely he was in India. September he was in India. October he was in India. No, October 6ನೇ ತಾರೀಖು ಹೋಗ್ಯಾನ. Then he was in India for October only 6 days. September 30 days. August 31 days. July 31 days. June 30 days. May 31 days. April 30 days. ಎಷ್ಟಾತ್ ನೋಡ್ರಿ ಒಟ್ಟು ಟೋಟಲ್ ಕೂಡಿಸಿ? 189, 30, 60, 90, 90, 90, 180, 180, 186, 87, 88, 89. Exactly 189 days he was in India. Yes or no? Correct? Okay, then he become a resident. Resident ಆದ್ಮೇಲೆ? Yes, he become a resident now. Now what we have to do? We have to check whether he is ordinarily resident or not ordinarily resident. Whether he is ordinarily resident or not ordinarily resident. Ordinarily resident, not ordinarily resident check ಮಾಡ್ಬೇಕಾದ್ರೆ ಏನು ಮಾಡಬೇಕು? Additional condition. Additional condition. ಒಂದೇದು ಏನದ additional condition? He should be 2 years resident in 10 preceding previous year. Next another 730 days in 7 preceding previous year. Yes or no? Okay, then what we have to do ಈಗ ಏನ್ ಮಾಡಬೇಕು? We have to calculate. What we have to do? We have to calculate the residential status. ಚೆಕ್ ಮಾಡ್ಕೋಬೇಕು. ಹೆಂಗ್ ಚೆಕ್ ಮಾಡ್ಕೋತೀರಿ? 1ನೇ preceding previous year. What is the first preceding previous year? First preceding previous year ಯಾವ್ದಾಗ್ತದ? 2018 and 19. Yes or no? Second preceding previous year ಯಾವ್ದಾಗ್ತದ? 2017 and 19. Yes or no? Okay, the third preceding previous year ಯಾವ್ದಾಗ್ತದ? 2016 and 17. 2016 and 17, so on. Okay, now what we have to do? First time ಇಂಡಿಯಾಕ್ಕೆ ಬಂದಾನಿವ. ಅಲ್ಲೇ ಫಸ್ಟ್ ಟೈಮ್ ಇಂಡಿಯಾ ಬಿಟ್ಟು ಹೋಗಿದ್ದ. ಇಲ್ಲಿ ಫಸ್ಟ್ ಟೈಮ್ ಇಂಡಿಯಾಕ್ಕೆ ಬಂದಾನಂದ್ರ ಎಲ್ಲಿ ಯಾವಾಗ ಬಂದಾನವ? he came to India on 24/2016 and 17. ಇದು ಯಾವ್ದ್ರೊಳಗೆ ಬರ್ತದೆ? ಇದು 24/2016 and 17 and 18 ದೊಳಗೆ ಬರ್ತದ. ಎಸ್ ಸರ್ ನೋ?
17 and 18 ದೊಳಗೆ ಬರ್ತದ ಕರೆಕ್ಟಾ ಪಕ್ಕಾ 2017 and 18 ದೊಳಗೆ ಬರ್ತದ ಅಂದ್ರೆ ಏಪ್ರಿಲ್ ಹೋಗ್ಯಾನಲ್ಲ ಏಪ್ರಿಲ್ 20th ಹೋಗ್ಯಾನ ಫಸ್ಟ್ ಟೈಮ್ ಇಂಡಿಯಾಕ್ ಬಂದಾನ ಸಾರಿ ಹಿ ಕೇಮ್ ಟು ಇಂಡಿಯಾ ಆನ್ ಫಸ್ಟ್ ಟೈಮ್ 2017 ಅಂದ್ರೆ ಎಷ್ಟು ದಿನ ಇಂಡಿಯಾದೊಳಗೆ ಇದಾನವ ಫಾರ್ ದ 2018 and 19 ಫುಲ್ ಇಂಡಿಯಾದೊಳಗೆ ಇದಾನ ಎಸ್ ಸರ್ ನೋ ಹೌದಾ ಇಲ್ರೋ ಇಲ್ಲಿ ನೋಡ್ರಲೆ 2020 2017 ಏನ್ ಮಾಡಣ ಫಸ್ಟ್ ಟೈಮ್ ಇಂಡಿಯಾಕ್ ಬಂದವು ಹೋದದ್ ಯಾವಾಗ 2019 ಅಂದ್ರೆ ಇದ್ರ ನಡ್ವರ್ಕ್ ಒಂದ್ ಇಯರ್ ಇತ್ತು ದಟ್ ಈಸ್ 2018 and 19 ಇಂಡಿಯಾದೊಳಗ ಇದಾನ 365 days yes or no if it is yes just raise your hand okay then 2017 and 18 ದೊಳಗ 2017 and 18 ದೊಳಗ he came to India 2017 and 18 ದೊಳಗ he came to India ಇಲ್ಲಿ ನೋಡಲಿ 2017 and 18 ದೊಳಗ he came to India 2017 and 18 ದೊಳಗ ಫಸ್ಟ್ ಟೈಮ್ ಇಂಡಿಯಾಕ್ ಬಂದಾನಂದ್ರ 24/2014 ಅಂದ್ರ ಏಪ್ರಿಲ್ ದೊಳಗ 20 days ಇದ್ದ ಎಸ್ ಆರ್ ನೋ ಏಪ್ರಿಲ್ ದೊಳಗ 20 days ಇಂಡಿಯಾದೊಳಗಿದ್ದ ಇಲ್ಲ 20 days ಇದ್ದಿದ್ದಿಲ್ಲ ಅಫ್ಕೋರ್ಸ್ ಹಿ ವಾಸ್ ಇನ್ ಇಂಡಿಯಾ ಫಾರ್ 11 days 11 days ಅಷ್ಟೇ ಇದ್ದ ಇಂಡಿಯಾದೊಳಗೆ ಎದಕ್ 11 days ಇಂಡಿಯಾದೊಳಗಿದ್ದ 20ನೇ ತಾರೀಕಿಗೆ ಬಂದಾನೋ 20ನೇ ತಾರೀಕು ಬಂದಾನಂದ್ರ ಹಿ ಈಸ್ ಇನ್ ಇಂಡಿಯಾ ಫಾರ್ 11 days ಎಸ್ ಸರ್ ನೋ ಹಂಗಂದ್ರೆ ಏನ್ ಮಾಡ್ತೀರಿ 365 minus 11 days ಮಾಡ್ರಿ ಎಷ್ಟು ಬರ್ತೈತಿ ನೋಡ್ರಿ ಸಾರಿ 19 days ಮಾಡ್ರಿ 365 days ದೊಳಗ ಬರೇ 19 ದಿನ ಅಷ್ಟೇ ಇಂಡಿಯಾದೊಳಗೆ ಇದ್ದಿದ್ದಿಲ್ಲವ ಹೌದಾ ಇಲ್ರೋ ಚಾಟ್ ಬಾಕ್ಸ್ ದೋ ಹಾಕ್ರಿ ಆನ್ಸರ್ ಚಾಟ್ ಬಾಕ್ಸ್ ದೋ ಹಾಕ್ರಿ ಇಲ್ಲಿ ನೋಡ್ರಲೆ 24/2019 ಗ ಫಸ್ಟ್ ಟೈಮ್ ಬಂದಾನಂದ್ರ 20 ದಿನಕ್ಕೆ 20ನೇ ತಾರೀಕು ಬಂದಾನ 20ನೇ ತಾರೀಕು ಅಂದ್ರೆ 20ನೇ ತಾರೀಕು ತನ ಅವ ಇಂಡಿಯಾದೊಳಗೆ ಇದ್ದಿದ್ದಿಲ್ಲ 19 days ಇದ್ದಿದ್ದಿಲ್ಲ 19ನೇ ತಾರೀಕು ತನ he was not in India then after that he came to India and he was in India yes or no correct okay then 365 minus 19 that is 346 days he was in India 346 days divided 2016 and 17 ದೊಳಗ 0 ಉಳ್ಕಿದ್ದೆಲ್ಲ 0 ಅಲ್ಲ ಎದಕ್ಕೆ ಹೇಳ್ರಿ ಫಸ್ಟ್ ಟೈಮ್ ಇಂಡಿಯಾದೊಳಗೆ ಬಂದಾನೋ ಎಸ್ ಆರ್ ನೋ ಉಳ್ಕಿದ್ದೆಲ್ಲ 0 ಆಗ್ತಾವು ಎದಕ್ಕೆ 0 ಆಗ್ತಾವು he came to India for the first time correcta any confusion any confusion okay then okay good Kritika good Priyanka Wali good Meenakshi good okay then ಈಗ ಏನ್ ಚೆಕ್ ಮಾಡ್ಕೋಬೇಕು ಫಸ್ಟ್ ನೇ ಕಂಡೀಷನ್ ಏನದದು he should be resident for 2 years in 10 preceding previous year okay ಇಲ್ಲಿಯೂ ರೆಸಿಡೆಂಟ್ ಆದಾವ ಇಲ್ಲಿಯೂ ರೆಸಿಡೆಂಟ್ ಆಗ್ತಾನ ಎದಕ್ಕ 365 days ಅದನ he satisfied the first basic condition then he become a resident ಇಲ್ಲಿಯೂ ರೆಸಿಡೆಂಟ್ ಆದ ಅಂದ್ರೆ 2 year 10 preceding previous year ದೋ 2 year resident ಆದ then he satisfied this condition yes or no if it is yes just raise your hand good then second condition is the he should satisfy 730 days condition he should be in India for 730 days 730 days adana nodri 365 days and 346 days ಎರಡು ಕೂಡಿಸ್ರಿ ಎಷ್ಟು ಆಗ್ತದೆ ಇದು ನೀಡಂಗಿಲ್ಲ ಇದು ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲ ಅದು ಇದು ಪ್ರೀವಿಯಸ್ ಇಯರ್ ಇದು ದಿಸ್ ಇಸ್ ಪ್ರೀವಿಯಸ್ ಇಯರ್ ಇಲ್ಲಿಂದ ಚೆಕ್ ಮಾಡ್ಕೋಬೇಕು ನೀವು 7 1 2 3 4 3 ಅಂತೂ ಇಲ್ಲೇ ಇಲ್ಲ 4 ಇಲ್ಲ 5 ಇಲ್ಲ ಇಲ್ಲೇ ಇಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಇಂಡಿಯಾಕ್ ಬಂದಾನ then 365 plus 346 ಮಾಡ್ರಿ ಎಷ್ಟು ಆಗ್ತದೆ 711 days ಆಗ್ತದ yes or no yes
if then he failed to satisfied, ಯಾವುದನ್ನ satisfy ಮಾಡ್ಲಿಲ್ಲವ, second condition satisfy ಮಾಡಿದ್ನ ನೋಡ್ರಿಲೆ, he failed to satisfy the second condition. Second condition ಏನಿತ್ತು? What was the second condition? Second condition ಏನಿತ್ತು? What was the second condition? Second condition 730 days dittu. He failed to satisfy the second condition, hence he will not become ordinarily resident, he will become not ordinarily resident, he will become not ordinarily resident. Ordinary resident agudilla, he will become ಏನಾಗ್ತಾನಿವ? Not ordinarily resident ಆಗ್ತಾನೆ. ಎದಕ್ಕೆ not ordinarily resident ಆಗ್ತಾನ? He satisfied only one basic additional condition, only basic condition ಅಷ್ಟೇ satisfy ಮಾಡಿದ, ಎರಡು additional condition satisfy ಮಾಡಲಿಲ್ಲ, hence he become not ordinarily resident. Okay, ತಿಳಿತು ಪಕ್ಕ? Raise your hand if it is yes. Okay, then homework ಏನಪ್ಪಾ ಅಂದ್ರೆ ಇದ್ರ ಆನ್ಸರ್ ಬರೆದು ಕಳಿಸ್ಬೇಕು ನನಗೆ. You should write the answer of this and